ಕುಮಟಾ ವಿಧಾತ್ರಿ ಅಕಾಡೆಮಿಯ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ಪಿಯು ಕಾಲೇಜಿಗೆ ಭೇಟಿ ನೀಡಿದ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ದ್ವಿತೀಯ ಪಿಯುಸಿಯಲ್ಲಿ ರಾಜ್ಯ ಮಟ್ಟದ ರ್ಯಾಂಕ್ ಪಡೆದ ಕಾಲೇಜಿನ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಮೂಲಕ ಶಿಕ್ಷಣದಿಂದ ಮಾತ್ರ ದೇಶ ಮುನ್ನಡೆಸಲು ಸಾಧ್ಯ ಎಂದು ತಿಳಿಸಿದರು. ವಿಧಾತ್ರಿ ಅಕಾಡೆಮಿಯ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು, ಶಿಕ್ಷಣದಲ್ಲಿ ಹೊಸ ಕ್ರಾಂತಿ ಹುಟ್ಟುಹಾಕಲಾಗಿದೆ. ವೆಬ್ಕಾಸ್ಟಿಂಗ್ ಮೂಲಕ ಜಿಲ್ಲೆಗಳಿಗೆ ರ್ಯಾಂಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ರ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲಾಗಿದೆ. ಪಿಯುಸಿ ಪರೀಕ್ಷೆಯಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಮರು ಪರೀಕ್ಷೆ ಬರೆದು ಹೆಚ್ಚಿನ ಅಂಕ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಈ ರೀತಿಯಾಗಿ ಒಂದು ವರ್ಷದಲ್ಲಿ 3 ಬಾರಿ ಪರೀಕ್ಷೆ ಬರೆಯಬಹುದು. ವಿದ್ಯಾರ್ಥಿಗಳಲ್ಲಿ ಸಾಧನೆ ಮಾಡುವ ಗುಣಗಳಿರುತ್ತವೆ. ಕೆಲವು ಲೋಪಗಳಿಂದ ಅದು ಕೈತಪ್ಪಿ ಹೋಗುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಈ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ವಿನೂತನ ಪರೀಕ್ಷಾ ಪದ್ಧತಿಯನ್ನ ಜಾರಿಗೊಳಿಸಿದ್ದೇವೆ. ಇದರಿಂದ ಎಲ್ಲಾ ಸ್ತರದ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆಯಲು ಸಾಧ್ಯವಾಗುತ್ತದೆ. ರಾಜ್ಯದಲ್ಲಿ 79,000 ವಿದ್ಯಾರ್ಥಿಗಳು 2 ಬಾರಿ ಪರೀಕ್ಷೆ ಬರೆದು ಯಶಸ್ಸು ಕಂಡಿದ್ದಾರೆ. ಕೌಟುಂಬಿಕ ಸಮಸ್ಯೆಗಳಿಂದ ಹಾಗೂ ಬಡತನದಿಂದ ವಿದ್ಯಾರ್ಥಿಗಳು ಆಹಾರದ ಕೊರತೆ ಅನುಭವಿಸಿ ಶಾರೀರಿಕ ಕ್ಷಮತೆ ಕಳೆದುಕೊಳ್ಳಬಾರದೆಂಬ ಕಾರಣಕ್ಕೆ ಸರ್ಕಾರ ಹಾಲು, ಮೊಟ್ಟೆ ಹಾಗೂ ಇನ್ನಿತರ ಪೌಷ್ಟಿಕ ಆಹಾರಗಳನ್ನು ನೀಡುತ್ತಿದೆ. ಶಿಕ್ಷಣ ಇಲಾಖೆಯನ್ನು ಸದೃಢಗೊಳಿಸಲು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದಾಗಿ ಮಧು ಬಂಗಾರಪ್ಪ ಹೇಳಿದರು. ಸರಸ್ವತಿ ಪಿಯು ಕಾಲೇಜು ಕಳೆದ 5 ವರ್ಷಗಳಿಂದ ನಿರಂತರ 100% ಫಲಿತಾಂಶಗಳನ್ನು ದಾಖಲಿಸುತ್ತಿದೆ. ವಿದ್ಯಾರ್ಥಿಗಳ ಸಾಧನೆ ಹಾಗೂ ಸಂಸ್ಥೆಯ ಬೆಂಬಲ ಪ್ರೋತ್ಸಾಹ ಸಾಧನೆಗೆ ಪ್ರಮುಖ ಕಾರಣವಾಗಿದೆ ಎಂಬುದನ್ನು ಮನಗಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೊಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡುತ್ತೇನೆ ಎಂದು ಮಧು ಭರವಸೆ ನೀಡಿದರು. SSLCಗೆ ಮತ್ತು PUCಗೆ ನಾವು ಮಾಡಿದ್ವಿ. ಯಾರು ಸ್ಟೇಟ್ ಬೋರ್ಡ್ ನೀವೆಲ್ಲರೂ ಕೂಡ ತಗೊಳ್ತಾ ಇದ್ದೀರಿ ಅಂತ ಹೇಳಿ ನೀವು ನಂಬಲ್ಲ ಅಧ್ಯಕ್ಷ, ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸತಿ ಹೋದ ಸತಿ ಸುಮಾರು 36,000 ಮಕ್ಕಳು ಮತ್ತೆ ಇಂಪ್ರೂವ್ಮೆಂಟಿಂಗ್ ಅಂತ ಹೇಳಿ ಎಕ್ಸಾಮ್ ಕಟ್ಟಿದ್ರು. ಈ ಸತಿ ದಾಖಲೆ ಏನು ಅಂತ ಹೇಳಿದ್ರೆ ಪಾಸ್ ಆಗಿದ್ದಾರೆ, ಆದರೆ ಅವ್ರಿಗೆ ವಿಶ್ವಾಸ ಇದೆ ಇನ್ನೂ ಹೆಚ್ಚು ಅಂಕ ತಗೋಬಹುದು ಅಂತೇಳಿ 79,000 ಮಕ್ಕಳು ಇವತ್ತು ಸೆಕೆಂಡ್ ಎಕ್ಸಾಮ್ನ ತಗೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಫಾರ್ ಇಂಪ್ರೂವ್ಮೆಂಟ್. ಅದಕ್ಕೋಸ್ಕರನೇ ನಾವೇನು ಮಾಡಿದ್ವಿ, CET ಅವ್ರಿಗೂ ಮಾತಾಡಿ CETನ 4 ದಿವಸ ರಿಸಲ್ಟ್ ನೀವು ಲೇಟಾಗಿ ಮಾಡಬೇಕು, ರ್ಯಾಂಕಿಂಗು ಇದನ್ನು ಕೂಡ ನೀವು ಅದನ್ನು ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ CETಯಲ್ಲಿ ಪ್ರಸನ್ನ ಅಂತ ಹೇಳಿದ್ದಾರೆ. ಅವರು ಕೂಡ ಇದನ್ನು ಇವತ್ತು ಎಕ್ಸೆಪ್ಟ್ ಮಾಡಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದನ್ನು ಹೆಚ್ಚು ನಿಮಗೆ, ಯಾಕಂದರೆ ನೀವು ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಓದ್ತೀರಿ, ಎಲ್ಲ ನಿಮ್ಮ ವ್ಯವಸ್ಥೆ ಮನೆಯಲ್ಲೂ ಪಾಠ ಹೇಳ್ಕೊಡ್ತಕ್ಕಂಥದ್ದು. ಹಳ್ಳಿ ಭಾಗದಲ್ಲಿ ಏನಾಗ್ತದೆ, ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಹಸುಗಳಿದ್ರೆ ಅವ್ರ ಹುಲ್ಲು ಹಾಕಬೇಕು, ಮನೇಲಿ ಕೆಲಸ ಮಾಡಬೇಕು, ಅದೆಲ್ಲ ಮಾಡಿ ಕೆಲಸತಿ 6 ದಿವಸದೊಳಗೆ 3 ದಿವಸ ಕಾಲೇಜಿಗೆ ಹೋಗ್ತಾರೆ, 3 ದಿವಸ ಕೂಲಿ ಕೆಲಸ ಮಾಡಿ, ಯಾಕೆಂದರೆ ಅವ್ರ ಜೀವನ ಕೂಡ ನಡೆಸಬೇಕಾಗ್ತದೆ. ತಂದೆ ಇರೋದು ಇಲ್ಲ, ಅವ್ರ ತಂದೆ ತಾಯಿ ಹುಷಾರಿರೋ ಈ ಥರದಲ್ಲಿ ಅವರಿಗೆ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಸರ್ಕಾರದಲ್ಲಿ ಸುಮಾರಷ್ಟು ಜನರಿಗೆ ಯಾರ್ಯಾರು, ಅದಕ್ಕೆ ನಾನು ಯಾರಿಗೂ ಕೂಡ ಫೇಲ್ ಆಗಿದ್ದೀರಿ ಅಂತ ಹೇಳಲಿಲ್ಲ. ಮೊನ್ನೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನೀವು ಇನ್ನೂ ಪಾಸ್ ಆಗಿಲ್ಲ ಅಂತ ಮಾತ್ರ ಹೇಳಿದ್ರು. ಯಾರು ಫೇಲ್ ಆಗಿದ್ದಾರೆ ಅಂತ ನಾನು ಒಂದು ಬಾಯಲ್ಲ ಇವತ್ತುವರೆಗೂ ಹೇಳಿಲ್ಲ. ನಾನು ಇನ್ನೂ 2 ಎಕ್ಸಾಮ್ ಇದೆ, ಇನ್ನೂ ಪ್ರಯತ್ನ ಪಡಿ, ನೀವು ಪಾಸ್ ಆದಮೇಲೆ ನಾವು ಎಷ್ಟು ಜನರು ಫೇಲ್ ಆಗಿದ್ದಾರೆ ಅಂತಕ್ಕಂಥದ್ದು ಹೇಳ್ತೀವಿ ಅಂತ ಹೇಳಿ. ಇದನ್ನು ಅದೇ ವರ್ಷ ನೀವು ಜಾಸ್ತಿ ಅಂಕ ತಗೊಳ್ತೀರಿ ಅಂದರೆ ಅಲ್ಲಿಗೆ ನಿಮಗೆ ಕೆಪಾಸಿಟಿ ಇದೆ ಅಂತ ಹೇಳಿ ಅರ್ಥ. ಅದಕ್ಕೆ ಮುಂದಿನ ವರ್ಷ ಈಗೇನು ನೀವು ಫಸ್ಟ್ ಇಯರ್ PUC ಇದ್ದೀರಿ, ನೆಕ್ಸ್ಟು ಸೆಕೆಂಡ್ ಇಯರ್ PUCಗೆ ಯಾರು ಹೋಗ್ತೀರಿ ಅವತ್ತು ನಿಮಗೆ ಅರ್ಥ ಆಗ್ತದೆ ಇದು ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಪಾಲಿಸಿ ಏನು ಅಂತೇಳಿ. ಅಫ್ಕೋರ್ಸ್ ನಿಮ್ಮದೆಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗುತ್ತೆ. ನನ್ನ ಇಲಾಖೆಯಲ್ಲಿ ಸುಮಾರು 46,000 ಶಾಲೆಗಳು ಬರ್ತವೆ. ನನ್ನ ಇಲಾಖೆಯಲ್ಲಿ PUC ಎಲ್ಲ ಸೇರಿ ಅನುದಾನಿತ ಅಂದರೆ ಏಡೆಡ್ ಕಾಲೇಜಸ್ಸು ಸೇರಿದರೆ, ಕಾಲೇಜಸ್ಸು ಮತ್ತು ಸ್ಕೂಲು ಸೇರಿದರೆ 57,000 ಬರುತ್ತೆ. ನಾವು ಮಿಡ್ ಡೇ ಮೀಲ್ಸ್ ಎಲ್ಲ ಕೊಡ್ತಾಯಿದ್ವಿ. ಯಾರು ಸರ್ಕಾರಿ ಶಾಲೆಯಿಂದ ಬಂದಿದ್ದಾರ ಇಲ್ಲಿ? ಸರ್ಕಾರಿ ಶಾಲೆಯಿಂದ ಈ ಶಾಲೆಗೆ ಯಾರು ಓದಿರೋರು ಇದಾರ ಕೈ ಎತ್ತಿ. ಸರ್ಕಾರಿ ಶಾಲೆಯಲ್ಲಿ ನಿಮಗೆಲ್ಲ ಮಿಡ್ ಡೇ ಮೀಲ್ಸ್ ಎಲ್ಲ ಕೊಡೋದು. ಈ ವರ್ಷ ನೀವು ಫಸ್ಟ್ ಇಯರ್ PUCನ ಅವ್ರು ಗೋಯಿಂಗ್ ಟು ಸೆಕೆಂಡ್ ಇಯರ್ PUCನ ಗೋಯಿಂಗ್ ಟು ಸೆಕೆಂಡ್ ಇಯರ್ PUC. ಸೊ 2 years ಬ್ಯಾಕ್ ಮಿಡ್ ಡೇ ಮೀಲ್ಸಲ್ಲೆಲ್ಲ ಕೊಡ್ತಾಯಿದ್ರು, ಮೊಟ್ಟೆ ಕೊಡ್ತಾಯಿದ್ರು, ಊಟ ಕೊಡ್ತಾಯಿದ್ರು, ಬೆಳಗ್ಗೆ ಹಾಲು ಕೊಡ್ತಾಯಿದ್ರು. ಮುಂಚೆ ಎಲ್ಲ ನೀವು 10ನೇ ಕ್ಲಾಸ್ ಓದಬೇಕಾದ್ರೆ 1 ಮೊಟ್ಟೆನೋ 2 ಮೊಟ್ಟೆ ಕೊಡ್ತಾಯಿದ್ರು, ಹೌದಾ? ಈಗ ಹೊಸದಾಗಿ ಮಾಡಿದ್ವಿ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಿ ಮತ್ತು ಅನುದಾನಿತ, ನಿಮ್ಮದು ಅನುದಾನಿತ ರಹಿತ ನಿಮ್ಮದು, ಯಾಕಂದರೆ ನಿಮ್ಮದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗ್ತದೆ, 57 ಲಕ್ಷ ಮಕ್ಕಳಿಗೆ ಇವತ್ತು ದಿನ ಮಧ್ಯಾಹ್ನದ ಊಟದ ಜೊತೆಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ವಾರದಲ್ಲಿ 6 ದಿವಸನೂ ಕೂಡ ಕೊಡ್ತಾ ಇದ್ದೀವಿ. ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಅಂತ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಅಂತ ಹೇಳಿ, ಯಾಕೆಂದರೆ ಪೌಷ್ಟಿಕತೆ ಭಾಳ ಮುಖ್ಯ. ಈ ಕಡೆಗೆ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿರ್ಬೋದು, ಆದರೆ ಬಡವರಿಗೆ ಮನೆಯಲ್ಲಿ ಆ ಪೌಷ್ಟಿಕತೆ ಇರಲ್ಲ. ನಾವು ಉತ್ತರ ಕರ್ನಾಟಕದಲ್ಲಿ ಭಾಳ ಇರ್ತದೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ದಿನ ಮಧ್ಯಾಹ್ನ ಮೊಟ್ಟೆ ತಿಂದೇ ಇರ್ತಕ್ಕಂಥವ್ರು ಬಾಳೆಹಣ್ಣು ಸೇವನೆ ಮಾಡ್ತಕ್ಕಂಥದ್ದನ್ನು ಫ್ರೀಯಾಗಿ ಅವರಿಗೆ ಫ್ರೀ ಬುಕ್ಸ್ ಕೊಡ್ತೀವಿ, ಫ್ರೀ ಯೂನಿಫಾರ್ಮ್ ಕೊಡ್ತೀವಿ,
ಶೂಸ್ ಕೊಡ್ತೀವಿ, 2 ಜೊತೆ ಸಾಕ್ಸ್ ಕೊಡ್ತೀವಿ, 2 ಜೊತೆ ಯೂನಿಫಾರ್ಮ್ ಕೊಡ್ತೀವಿ. ಬೆಳಗ್ಗೆ ಹಾಲು, ಸಕ್ಕರೆ ಮತ್ತು ಅದ್ರ ಜೊತೆಗೆ ರಾಗಿ ಮಾಡ್ತೀವಿ. ಯಾಕೆಂದರೆ ಅವರಿಗೆ ಪೌಷ್ಟಿಕತೆಗೂ ಕೂಡ, ಬಡತನ ಯಾರು ಅರ್ಜಿ ಹಾಕ್ಕೊಂಡು ಬರೋದಿಲ್ಲ, ಅನಿವಾರ್ಯವಾಗಿ ಬಡತನದಲ್ಲಿ ಹುಟ್ಟುಬಿಟ್ರೆ ಅವರಿಗೆ ಸರ್ಕಾರ ಸಹಕಾರ ಮಾಡಬೇಕು ಅಂತ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯರು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಒತ್ತಡ ಕೊಡ್ತಾ ಇದ್ದಾರೆ. ಕಾಪಿಂಗ್ ನಿಲ್ಲಿಸಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಯಾಕೆಂದರೆ ಒಂದು ದೇಶ. ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿ ಮುರಳೀಧರ ಪ್ರಭು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯಕ್, ಟ್ರಸ್ಟಿನ ಅಧ್ಯಕ್ಷ ವಿಆರ್ ನಾಯಕ್, ಜಂಟಿ ಕಾರ್ಯದರ್ಶಿ ದಾಸ್ ಶಾನ್ಬಾಗ್, ವಿದ್ಯಾರ್ಥಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಇದ್ದರು. ಶಿಕ್ಷಕ ಚಿದಾನಂದ ಭಂಡಾರಿ ನಿರೂಪಿಸಿದರು. ಪ್ರಾಚಾರ್ಯ ಕಿರಣ್ ಭಟ್ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.